2 ಪುಸ್ತಕಗಳು, 2 ಹೊಸ ಪುಸ್ತಕಗಳು ಈ ಸುದಿನದಲ್ಲೂ ಬಿಡುಗಡೆ ಆಗ್ತಿದ್ದಾವೆ. ಇದೀಗ ಗಣ್ಯರನ್ನ ವೇದಿಕೆ ಕರೆಯೋಣ. ಪುಸ್ತಕಗಳ ಬಗ್ಗೆ, ಕಾರ್ಯಕ್ರಮದ ಬಗ್ಗೆ ಪ್ರಾಸ್ತಾವಿಕ ನುಡಿಗನ್ನನ್ನ ಹೇಳಬೇಕು ಅಂತ ಹರಿವು ಬುಕ್ಸ್ನ ನಿರ್ದೇಶಕರಾದ ರತೀಶ್ ಅವರಲ್ಲಿ ಕೇಳ್ಕೊಳ್ತೀನಿ. ಕನ್ನಡದಲ್ಲಿ ವಿಜ್ಞಾನ ಅನ್ನೋದು ಅಂದರೆ ಇವತ್ತಿನವರೆಗೂ ಒಂದು ರೀತಿ ದೂರದ ಮಾತೇನೋ ಅಂತ ಅನಿಸುತ್ತೆ. ಆದರೆ ಆ ನಿಟ್ಟಿನಲ್ಲಿ ಹಲವಾರು ಜನ ಭಗೀರಥ ಪ್ರಯತ್ನನ ಮಾಡಿ ಕನ್ನಡದಲ್ಲಿ ವಿಜ್ಞಾನದ ಬರವಣಿಗೆಯನ್ನು ಮಾಡ್ಕೊತ ಬಂದು ಹಲವಾರು ಪುಸ್ತಕಗಳನ್ನು ಹೊರಗಡೆ ತಂದು ಅಥವಾ ಲೇಖನಗಳನ್ನು ಹೊರಗಡೆ ತಂದು ವಿಜ್ಞಾನದ ವಿಷಯಗಳನ್ನು ಕನ್ನಡದಲ್ಲಿ ಹಂಚ್ತಾ ಇದ್ದಾರೆ. ಯಾವುದೇ ನಾವು ಅಂದರೆ ಇವತ್ತಿಗೂ ನಾವು ಪ್ರಪಂಚವನ್ನು ನೋಡಿದ್ರೆ ಒಂದು ಭೂಪಟವನ್ನು ತೆಗೆದು ಡೆವಲಪ್ಡ್ ಕಂಟ್ರೀಸ್ ಎಲ್ಲದನ್ನು ಕೂಡ ಪಾಯಿಂಟ್ ಮಾಡ್ತಾ ಹೋದರೆ ಅಲ್ಲಿ ಎಲ್ಲವೂ ಅಂದರೆ ನಾವು ಜರ್ಮನ್ನು, ಜಪನೀಸು ಅಥವಾ ಫ್ರಾನ್ಸು, ಪ್ರತಿಯೊಂದು ದೇಶವನ್ನು ಡೆವಲಪ್ಡ್ ಅಂತ ಏನು ಹೇಳ್ತೀವೋ ಅದೆಲ್ಲವನ್ನು ಕೂಡ ನಾವು ಗುರುತಿಸಿದ್ರೆ ಅಲ್ಲಿ ಮುಖ್ಯವಾಗಿ ಕಾಣುವಂಥ ಅಂಶ ಏನಪ್ಪ ಅಂದರೆ ಅಲ್ಲಿಯ ತಾಯ್ನುಡಿಯಲ್ಲಿ ಅಲ್ಲಿಯ ವಿಜ್ಞಾನ ಅಥವಾ ಅಲ್ಲಿಯ ತಾಯ್ನುಡಿ ಕಲಿಕೆ ಇದೆ ಅನ್ನೋದು ನಾವು ಮುಖ್ಯವಾಗಿ ಗಮನದಲ್ಲಿ ಬರುತ್ತೆ. ಕನ್ನಡದಲ್ಲೂ ಕೂಡ ಇಂತಹ ಒಂದು ಪ್ರಯತ್ನ ದೊಡ್ಡ ಮಟ್ಟದಲ್ಲಿ ಆಗಿ ಆಮೇಲೆ ಅದು ನಮ್ಮ ಇಡೀ ನಾಡಿನ ಒಂದು ಏಳಿಗೆಗೆ ನಾಂದಿಯಾಗಬೇಕು ಅನ್ನೋದು ನಮ್ಮೆಲ್ಲರ ಆಶಯ ಆಗಿದೆ. ಆ ನಿಟ್ಟಿನಲ್ಲಿ ದುಡಿತಾ ಇರೋ ಪ್ರತಿಯೊಬ್ಬರನ್ನು ಕೂಡ ನಾವು ಗೌರವಿಸುವುದು ಅಥವಾ ಅವರನ್ನು ಗುರುತಿಸುವುದು ನಮ್ಗೆ ನಿಜವಾಗ್ಲೂ ಹೆಮ್ಮೆಯ ಕೆಲಸ ಅಂತ ಅನಿಸುತ್ತೆ. ಆ ವಿಷಯದಲ್ಲಿ ನಮಗೆ ಅನಂತರಾಮ್ ಅವ್ರ ಜೊತೆ ಕೆಲಸ ಮಾಡಿ ಅನಂತರಾಮ್ ಅವರ ಈ ಕೆಲಸ ಅಭಿನಂದನಾ ಗ್ರಂಥವನ್ನು ನಮ್ಮ ಪ್ರಕಾಶನದಿಂದ ಹೊರಗಡೆ ತರ್ತಾ ಇರೋದಕ್ಕೆ ನಿಜವಾಗ್ಲೂ ನಮ್ಮ ಸಂಸ್ಥೆಗೆ ದೊಡ್ಡ ಹೆಮ್ಮೆ ಇದೆ. ಅದು ತುಂಬ ಖುಷಿಯಿಂದ ನಾವು ಈ ಕೆಲಸ ಮಾಡಿದ್ದೀವಿ. ಸರ್, ನೀವು ಕನ್ನಡ ವಿಜ್ಞಾನಕ್ಕೆ ಕೊಟ್ಟಿರುವಂಥ ಕೊಡುಗೆಯ ಮುಂದೆ ಅಂದರೆ ನಮಗೆ ನಿಜವಾಗ್ಲೂ ಸ್ಫೂರ್ತಿ. ಅವ್ರ ಜೊತೆ ನಾನು ಮಾತಾಡ್ತಾ ಕೂತ್ಕೊಂಡ್ರೆ ಒಂದು 5-10 ಪ್ರಾಜೆಕ್ಟ್ಗಳು ತಲೆಗೆ ಬಂದ್ಬಿಡುತ್ತೆ. ಅವರು ಅಷ್ಟು ವಿಷಯಗಳನ್ನು ನಮಗೆ ವಿಜ್ಞಾನದ ವಿಷಯದಲ್ಲಿ ಹೇಳ್ತಾರೆ. ಮಕ್ಕಳಿಗೆ ಈ ರೀತಿ ಮಾಡುವುದು. ಅವರು ಸೂತ್ರ ಅನ್ನೋ ಒಂದು ವಿಜ್ಞಾನದ ಮ್ಯಾಗ್ಝಿನ್ ಕೂಡ ಮಾಡಿದರು, ಅದು ದೊಡ್ಡ ಮಟ್ಟದಲ್ಲಿ ಹೆಸರನ್ನು ಮಾಡಿತ್ತು. ಹಾಗೆ ಅವರೆಲ್ಲ ಕೆಲಸಗಳು ನಮಗೆ ನಿಜವಾಗ್ಲೂ ಒಂದು ಮೈಲಿಗಲ್ಲುಗಳು. ಜೊತೆಗೆ ನಮ್ಮಂಥ ಹೊಸಬರು ಈ ಕನ್ನಡ ಸಾಹಿತ್ಯ ಲೋಕದಲ್ಲಿ ಏನು ಮಾಡೋದು, ಸಾಹಿತ್ಯ ಅಂದರೆ ಬರೀ ಕಥೆ, ಕವನ, ಕಾದಂಬರಿಗಳನ್ನು ಬರ್ಕೊಂಡ್ರೆ ಸಾಕಾ, ನಿಜವಾಗ್ಲೂ ವಿಜ್ಞಾನ ಬೇಕಾ ಅನ್ನೋದನ್ನು ನಮಗೆ ಕುತ್ಕೊಂಡು ಯೋಚನೆ ಮಾಡಿ ನಿಜವಾಗ್ಲೂ ಬೇಕು, ಈ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸ ಮಾಡಬೇಕು, ಒಂದು ಬೆಂಚ್ ಮಾರ್ಕ್ನ ಸೆಟ್ ಮಾಡೋದು ಅಂತ ಇರುತ್ತೆ. ಸೊ ಆ ರೀತಿ ಬೆಂಚ್ ಮಾರ್ಕ್ ಮತ್ತು ದಾಖಲೆಗಳನ್ನು ಅನಂತರಾಮ್ ಅವರು ಸೆಟ್ ಮಾಡಿದ್ದಾರೆ. ಅವರ ಈ ಒಂದು ಪುಸ್ತಕ ಅಥವಾ ಈ ಒಂದು ಕಾರ್ಯಕ್ರಮ ನಿಜವಾಗ್ಲೂ ನಮಗೆ ದಕ್ಕಿದ್ದು ನಮ್ಮ ಭಾಗ್ಯ ಅಂತ ಹೇಳ್ತೀನಿ. ಇಷ್ಟು ಹೇಳಿ ನಾನು ಮುಂದಿನ ಕಾರ್ಯಕ್ರಮಕ್ಕೆ ಅಣಿ ಮಾಡಿಕೊಡ್ತೀನಿ, ಯಾಕಂದರೆ ಹೆಚ್ಚು ಹೊತ್ತು ತಗೊಳ್ಳಲ್ಲ. ನಾವು ಆಗಲೇ ಈ ಹಿಂದಿನ ಕಾರ್ಯಕ್ರಮ ಸುಮಾರು 40 ನಿಮಿಷ ಅಂತ ಹೇಳಿದ್ವಿ, 5 ನಿಮಿಷ ಜಾಸ್ತಿ ತಗೊಂಡಿದ್ದೀವಿ. ಸೊ ಮುಂದಿನ ಕಾರ್ಯಕ್ರಮಕ್ಕೆ ಅಣಿ ಮಾಡಿಕೊಡ್ತೀವಿ. ಬಂದಿರುವಂತಹ ಎಲ್ಲ ಗಣ್ಯರಿಗೆ, ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೆ ನಮ್ಮ ಕಡೆಯಿಂದ ಪ್ರೀತಿಯ ಸ್ವಾಗತವನ್ನು ತಿಳಿಸ್ತೀನಿ. ಹಾಗೆ ಬಂದಿರುವ ಎಲ್ಲ ಹಿತೈಷಿಗಳಿಗೂ ಸ್ವಾಗತವನ್ನು ತಿಳಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದ. ಡಾಕ್ಟರ್ ಟಿ.ಆರ್. ಅನಂತರಾಮ್ ಸರ್ ಅವರ ಅಭಿನಂದನಾ ಗ್ರಂಥ ಇವತ್ತು ರಿಲೀಸ್ ಆಗ್ತಿದೆ. ಅದರ ಹೆಸರು ಅನಂತಮುಖಿ ಅಂತ. ದಯಮಾಡಿ ಪುಸ್ತಕಗಳನ್ನು ತರಬೇಕು. ವೇದಿಕೆ ಮೇಲಿರುವ ಎಲ್ಲ ಗಣ್ಯರು ಪುಸ್ತಕವನ್ನು ಬಿಡುಗಡೆ ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ಏನೇನಿದೆ, ಅದರಲ್ಲಿ ಯಾವ ಮಾಹಿತಿಗಳನ್ನು ಇದೆ, ಯಾವ ಪ್ರಬಂಧಗಳಿದೆ, ಇದನ್ನೆಲ್ಲ ತಿಳಿಸೋದಕ್ಕೆ ಸ್ಟುಟ್ಗಾರ್ಟ್ನಲ್ಲಿ ಹೊಹೆನ್ಹೈಮ್ ವಿಶ್ವವಿದ್ಯಾನಿಲಯದಲ್ಲಿ ಸಸ್ಯ ರೋಗ ವಿಜ್ಞಾನದಲ್ಲಿ PhD ತಗೊಂಡಿರೋ, ಕೀನ್ಯಾ ದೇಶದ ರಾಜಧಾನಿ ನೈರೋಬಿಯಲ್ಲಿ ನೆಲೆಸಿರ್ತಾರೆ. ಈಗ ಸ್ವತಂತ್ರ ಕೃಷಿ ವಿಜ್ಞಾನಿಯಾಗಿ, ಹಾಗೆ ಕವಯಿತ್ರಿಯಾಗಿ, ಲೇಖಕಿಯಾಗಿ ವಿದೇಶದಲ್ಲಿದ್ದುಕೊಂಡೇ ಕನ್ನಡ ಸಾರಸ್ವತ ಲೋಕಕ್ಕೆ ತನ್ನದೇ ಆದ ಕೊಡುಗೆಗಳನ್ನು ನೀಡುತ್ತಾ ಬಂದಿದ್ದಾರೆ. 170ಕ್ಕೂ ಹೆಚ್ಚು ಲೇಖನಗಳನ್ನು ಬರೆದು ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಪತ್ರಿಕೆಗಳಲ್ಲಿ ಹಾಗೂ ನಿಯತಕಾಲಿಕೆಗಳಲ್ಲಿ ಪ್ರಕಟಿಸಿದ್ದಾರೆ. ಆಕಾಶವಾಣಿಗಳಲ್ಲಿ ಕೀನ್ಯಾ ಮತ್ತು ಭಾರತ ದೇಶದ ಸಂಸ್ಕೃತಿ ಹಾಗೂ ಕೃಷಿಯ ಕುರಿತು ಮಾತಾಡಿದ್ದಾರೆ. ಬೆಳೆ ರೋಗಗಳು, ಕೀಟಗಳು ಮತ್ತು ಅವುಗಳ ನಿರ್ವಹಣೆ, ವಿಜ್ಞಾನ ಗಂಗೆಯ ಹರಿಸಿದ ಭಗೀರಥರು, ಹೆಣ್ಮಕ್ಳೇ ಶ್ರಾಂಗಗುರು, ಇನ್ನಿತರ ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ಕನ್ನಡ ಸಾಹಿತ್ಯಕ್ಕಾಗಿ ರತ್ನ ಪ್ರಶಸ್ತಿ, ರಾಷ್ಟ್ರಕವಿ ಕುವೆಂಪು ಪ್ರಶಸ್ತಿ, ಕರುನಾಡ ಚೇತನಾ ಪ್ರಶಸ್ತಿ, ಇನ್ನಿತರ ಪ್ರಶಸ್ತಿಗಳು ಸಂದಿವೆ. ಇದೀಗ ವೇದಿಕೆ ಮೇಲೆ ಕರೆದಿದ್ದಾನೆ ಡಾಕ್ಟರ್ ಸುಕನ್ಯಾ ಸೂನಗಳ್ಳಿ ಮೇಡಮ್ ಅವರು. ಎಲ್ಲರಿಗೂ ನಮಸ್ಕಾರ. ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಹಿರಿಯ ವಿದ್ವಾಂಸರು ಹಾಗೂ ನಿವೃತ್ತ ಕನ್ನಡ ಪ್ರಾಧ್ಯಾಪಕರು ಮತ್ತು ಈಗ ತಾನೇ 2 ಪುಸ್ತಕಗಳನ್ನು ಬಿಡುಗಡೆ ಮಾಡಿದಂತಹ ಪ್ರೊಫೆಸರ್ ಜಿ ಅಶ್ವಥ್ ನಾರಾಯಣರವರೇ, ಹಾಗೆಯೇ
ನಿವೃತ್ತ ಪ್ರಾಂಶುಪಾಲರು ಮತ್ತು ಪ್ರಾಣಿ ವಿಜ್ಞಾನ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಟಿ.ಎ. ಬಾಲಕೃಷ್ಣ ಅಡಿಗರ್ ಅವರೇ, ಹಾಗೆಯೇ ಬೆಂಗಳೂರಿನ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಲ್ಲಿ ಹಿರಿಯ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಡಾಕ್ಟರ್ ಎಂ.ಬಿ. ದೀಪಾರವರೇ, ಹಾಗೆಯೇ ನಮ್ಮ ಹರಿವು ಪ್ರಕಾಶನದ ಮುಖ್ಯಸ್ಥರಾದಂತಹ ಶ್ರೀಯುತ ರತೀಶ್ ಸರ್ ಅವರೇ, ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂತಹ ಭೂವಿಜ್ಞಾನಿ ಮತ್ತು ಜನಪ್ರಿಯ ವಿಜ್ಞಾನ ಲೇಖಕರಾದಂತಹ ಡಾಕ್ಟರ್ ಟಿ.ಎ. ಅನಂತರಾಮುರವರೇ, ಹಾಗೆಯೇ ಅವರೆಲ್ಲ ಸಾಧನೆಯ ಹಿಂದಿರುವಂತಹ ಶಕ್ತಿಯಾದಂತಹ ಅವರ ಆಧಾರ ಸ್ತಂಭವಾದ ಕೆ.ಆರ್. ಅನ್ನಪೂರ್ಣರವರೇ, ಹಾಗೂ ಇತರೆ ಮಿತ್ರರು ಕೂಡ ಬಂದಿದ್ದೀರಾ. ಪ್ರತಿಯೊಬ್ಬರಿಗೂ ನಾನು ವಿಶೇಷ ಧನ್ಯವಾದಗಳನ್ನು ತಿಳಿಸ್ತೇನೆ ಇಂದಿನ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಆಗಮಿಸಿದ್ದಕ್ಕೆ. ಇಂದು ಒಂದು ತುಂಬ ಸಂತಸದ ಕ್ಷಣ ಅಂತ ಹೇಳಬಲ್ಲೆ. ಈ ದಿನಕ್ಕಾಗಿ ನಾವೆಲ್ಲರೂ ಕಾಯ್ತಾ ಇದ್ವಿ ಹಲವು ತಿಂಗಳುಗಳಿಂದ. ನಾನು ಫೆಬ್ರವರಿ ಮಾರ್ಚ್ ತಿಂಗಳಿನಲ್ಲಿ ಡಾಕ್ಟರ್ ಸಿ.ಎನ್. ಮಂಜುನಾಥ್ ರವರ ಅಭಿನಂದನಾ ಗ್ರಂಥವನ್ನ ಮಾಡ್ತಾ ಇದ್ದೆ. ಅದರ ಒಂದು ಸಂಪಾದನೆಯ ಕೆಲಸದಲ್ಲಿ ನಿರತಳಾಗಿದ್ದೆ. ಮುಂದಿನ ಪುಸ್ತಕ ಯಾವುದನ್ನು ಮಾಡೋದು ಇದು ಮುಗಿದ ನಂತರ ಅಂತ ನಾನು ಯೋಚಿಸಿದಾಗ ಆಗ ನನಗೆ ತಕ್ಷಣ ಕಣ್ಣಿಗೆ ಕಂಡಿದ್ದು ನಮ್ಮ ಡಾಕ್ಟರ್ ಟಿ.ಆರ್. ಅನಂತರಾಮು ಸರ್. ಏನಂದ್ರೆ ನಮ್ಮ ಡಾಕ್ಟರ್ ಟಿ.ಆರ್. ಅನಂತರಾಮು ಸರ್ ಭೂವಿಜ್ಞಾನಿ, ಒಳ್ಳೆಯ ಸಂಶೋಧಕರು, ಅತ್ಯುತ್ತಮ ಲೇಖಕರು, ಹಾಗೆ ಸಂಪಾದಕರು, ಭಾಷಣಕಾರರು, ಅನುವಾದಕರು ಇತ್ಯಾದಿ ಇನ್ನೂ ಹಲವು ಇದೆ. ಇವನ್ನೆಲ್ಲ ಗಮನಿಸಿದಾಗ, ಅದರಲ್ಲೂ ವಿಜ್ಞಾನ ಕ್ಷೇತ್ರದ್ದು ಗಮನಿಸಿದಾಗ ನಮ್ಮ ಶ್ರೀಯುತ ನಾಗೇಶ್ ಹೆಗ್ಡೆ ಸರ್ ಒಂದು ಮಾತನ್ನ ಅವ್ರು ಯಾವಾಗಲೂ ಹೇಳ್ತಿರ್ತಾರೆ. ನಮ್ಮ ಡಾಕ್ಟರ್ ಟಿ.ಆರ್. ಅನಂತರಾಮು ಸರ್ ವಿಜ್ಞಾನ ಸಾಹಿತ್ಯದ ಬಹುದೊಡ್ಡ ಕಣಜ ಅಂತ ಹೇಳಿ ಯಾವಾಗಲೂ ಹೇಳ್ತಿರ್ತಾರೆ. ಹಾಗೆಯೇ ಅವರು ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಳಿಗಾಗಿ ಇವತ್ತಿನವರೆಗೂ ಅವರೊಬ್ಬರನ್ನ ಬಿಟ್ಟರೆ ಬೇರೆ ಇನ್ಯಾರಿಗೂ ಕೂಡ ಗೌರವ ಡಾಕ್ಟರೇಟ್ ಬಂದಿಲ್ಲ. ಅವರೊಬ್ಬರೇ ಇದುವರೆಗೂ ಗೌರವ ಡಾಕ್ಟರೇಟ್ ಅಂತ ಪಡೆದಂತಹ ಒಬ್ಬ ವ್ಯಕ್ತಿ ಅಂತ ಹೇಳ್ಬೋದು. ಸೊ ಹಾಗಾಗಿ ಇಷ್ಟೆಲ್ಲ ಸಾಧನೆಗಳನ್ನ ಮಾಡಿದಾರಲ್ಲ, ಇಂತಹ ಸಾಧಕನ ಸಾಧನೆಗಳನ್ನ ದಾಖಲಿಸಬೇಡವಾ ನಾವು ಅಂತ ಅನ್ನಿಸ್ತು. ಇಲ್ಲದಿದ್ರೆ ಏನಾಗುತ್ತೆ, ಒಂದು ತಲೆಮಾರಿಗೆ ನಷ್ಟವಾಗ್ಬೋದು ಅಂತ ನನ್ನ ಮನಸ್ಸಿಗೆ ಹೊಳೆಯಿತು. ಆಗ ಏನ್ ಮಾಡಿದೆ, ನಾನು ಅನಂತರಾಮು ಸರ್ನೇ ಸಂಪರ್ಕಿಸಿದೆ. ಈ ರೀತಿ ಒಂದು ಅಭಿನಂದನಾ ಗ್ರಂಥವನ್ನ ನಾನು ಹೊರತರೋಣ ನನ್ನ ಸಂಪಾದಕತ್ವದಲ್ಲಿ ಅಂತ ಅಂದ್ಕೊಂಡಿದ್ದೀನಿ ಸರ್ ಅಂತ. ಸರ್ಗೆ ಅವರು ಕಲ್ಪನೆ ಕೂಡ ಮಾಡ್ಕೊಂಡಿರಲಿಲ್ಲ. ಅವ್ರಿಗೆ 75 ವರ್ಷ ಆಗ್ತಿದೆ, ಈ ರೀತಿ ಅಭಿನಂದನಾ ಗ್ರಂಥ ಮಾಡ್ತಿದ್ದಾರೆ ಅಂತ. ಆದರೂ ಕೂಡ ನನಗೆ ಅನುಮತಿಯನ್ನ ಕೊಟ್ಟರು. ಧನ್ಯವಾದಗಳು ಸರ್, ತಾವು ಅನುಮತಿ ನೀಡಿದ್ದಕ್ಕೆ ನನಗೆ. ಅದಾದ ನಂತರ ನಾನು ಲೇಖಕರನ್ನ ಸಂಪರ್ಕ ಮಾಡೋದಕ್ಕೆ ಪ್ರಾರಂಭ ಮಾಡಿದೆ. ಪ್ರಪ್ರಥಮವಾಗಿ ನನಗೆ ಯಾವಾಗಲೂ ಕಣ್ಣಿಗೆ ಕಾಣಿಸೋದು, ಮೊದಲು ವಿಜ್ಞಾನ ಅಂದ ತಕ್ಷಣ ನಾಗೇಶ್ ಹೆಗಡೆ ಸರ್ ಮತ್ತೆ ಅನಂತರಾಮು ಸರ್. ಸೊ ನಾಗೇಶ್ ಹೆಗಡೆ ಸರ್ನ ಮೊದಲಿಗೆ ಸಂಪರ್ಕಿಸಿದೆ. ಅವರಿಬ್ರು ಕೂಡ ನಾನು ಯಾವಾಗಲೂ ಹೇಳ್ತಿರ್ತೀನಿ, ನಾಗೇಶ್ ಹೆಗಡೆ ಸರ್ ಜೊತೆ ಒಂದೇ ನಾಣ್ಯದ 2 ಮುಖಗಳಿದ್ದಂತೆ. ಅವರಿಬ್ರು ಕೂಡ ಅವರು ಮಾಡಿರೋ ಕೆಲಸಗಳು ಇಬ್ರು ಅಷ್ಟೇ. ಅವರೇ ಒಂದು ವಿಶ್ವವಿದ್ಯಾನಿಲಯವಾಗಿ ಹಾಡಿ ನಿಂತಿದ್ದಾರೆ ಇಬ್ರು ಕೂಡ ವಿಜ್ಞಾನ ಕ್ಷೇತ್ರದಲ್ಲಿ ಅಂತ ಹೇಳ್ಬೋದು. ನಾಗೇಶ್ ಹೆಗಡೆ ಸರ್ನ ಮೊದಲಿಗೆ ಅವರನ್ನೇ ಸಂಪರ್ಕಿಸಿದ್ದು. ಆಗ ಅವರು ತುಂಬಾ ಖುಷಿಯಾಗಿ, ಅಯ್ಯೋ ಅವ್ರ ಬಗ್ಗೆ ಬರೆಯೋದಕ್ಕೆ ನನಗೆ ಬಹಳ ಸಂತೋಷ, ನಾನು ಬರ್ಕೊಡ್ತೀನಿ ಲೇಖನ ಅಂತ ಹೇಳಿದ್ರು. ಆಗ ತುಂಬಾ ಸಂತೋಷ ಆಗಿ ನನಗೆ ಇನ್ನೊಂದು ರೀತಿ ಬಲ ತುಂಬಿತು. ಅದಾದ ನಂತರ ಇತರ ಲೇಖಕರನ್ನ ಸಂಪರ್ಕಿಸಿದೆ. ಆಗ ಪ್ರತಿಯೊಬ್ಬ ಲೇಖಕರು ಕೂಡ ಒಡನೆ ಒಪ್ಪಿಕೊಂಡಿದ್ದಲ್ಲದೆ ಪದಮಿತಿಯನ್ನ ಸೂಚಿಸಿ ಅಂತ ಕೇಳಿದ್ರು. ಇಲ್ಲದಿದ್ರೆ ನಾವು ಅನಂತರಾಮು ಸರ್ ಬಗ್ಗೆ ಬರ್ಕೊಂಡೇ ಹೋಗ್ತಿರ್ತೀವಿ, ಅವ್ರ ಬಗ್ಗೆ ಹೇಳೋದು ಸಾಕಷ್ಟಿದೆ ಅಂತ ಹೇಳಿದ್ರು. ಆಗ ನನಗೆ ಒಂದ್ ರೀತಿ ಅದನ್ನ ಇವ್ರಿಗೂ ಕೂಡ ತಿಳಿಸ್ದೆ, ಅನಂತರಾಮು ಸರ್ಗೆ ಮತ್ತೆ ದಂಪತಿ ಅನ್ನಪೂರ್ಣ ಮೇಡಮ್ಗೂ ಕೂಡ. ಅವರು ನನಗೆ ಅನೇಕ ರೀತಿಯಲ್ಲಿ ಮಾರ್ಗದರ್ಶನಗಳನ್ನ ನೀಡಿದ್ರು. ಈ ಲೇಖಕ ಮಿತ್ರರು ಹೇಳಿದ ನಂತರ ನನ್ನ ಯೋಜನೆಗೆ ಮತ್ತೆ ಯೋಚನೆಗೆ ಒಂದು ನಿರ್ದಿಷ್ಟ ರೂಪ ಅಂತಕ್ಕಂಥದ್ದು ಬಂತು. ಅದಾದ ನಂತರ ನಾನು ಕೆಲವರಿಗೆ ಕೆಲವು ವಿಷಯಗಳನ್ನ ಕೊಟ್ಟು ಇಂತಿಂಥ ವಿಷಯಗಳ
ಬಗ್ಗೆ ನೀವು ಬರೆಯಬಹುದು ಅಂತ ಕೆಲವರು ವಿಷಯಗಳನ್ನು ಕೂಡ ಕೇಳಿದ್ರು ನಮ್ಮನ್ನ. ನಾನು ಆ ವಿಷಯಗಳನ್ನ ನಾನು ಮಾತನಾಡಿ ಅನಂತರಾಮ ಸರ್ ಜೊತೆ ಯಾರಿಗೆ ಯಾವುದನ್ನ ಕೊಡಬೇಕು ಅಂತ ಹೇಳಿ ಎಲ್ಲವನ್ನ ಕೊಟ್ವಿ. ವಿಶೇಷ ಅಂತಂದ್ರೆ ಕೇವಲ 3 ತಿಂಗಳಲ್ಲಿ ನಮ್ಮ ಕೈ ಸೇರಿದ್ದು ಸುಮಾರು 81 ಲೇಖನಗಳು, 81 ಮಂದಿ ಲೇಖಕರು ಲೇಖನಗಳನ್ನ ಬರ್ಕೊಟ್ರು. ನಾನು ಯಾವ ರೀತಿ ಅದು ಬರುತ್ತೆ ಅರ್ಜಿಗಳು ಅಂತ ನೋಡ್ತೀವಿ, ಸಾಧನೆ ಎಷ್ಟರ ಮಟ್ಟಿಗೆ ಮಾಡಿದ್ದಾರೆ ನಮ್ಮ ಆ ವಯಸ್ಸಿನ ಲೇಖಕರು ಅಂತ ನೋಡಿ, ನಂತರ ಪ್ರಶಸ್ತಿಯ ಮೊತ್ತವನ್ನ ಹೆಚ್ಚಳ ಮಾಡೋದಕ್ಕೆ ನಾನು ಪ್ರಯತ್ನಿಸ್ತೀನಿ. 10,000ದಿಂದ ಪ್ರತಿ ವರ್ಷ ಒಂದು ಪ್ರತಿಷ್ಠಿತ ಪ್ರಶಸ್ತಿಯನ್ನಾಗಿ ಮಾಡೋದಕ್ಕೆ ನಾನು ನಿಮಗೆ ಭರವಸೆ ಕೊಡ್ತಾ ಇದ್ದೀನಿ. 25,000 ರೂಪಾಯಿಗಳಾದರೂ ಅವರು ಮಾಡಿರುವ ಕೆಲಸಕ್ಕೆ ಕನಿಷ್ಠ ಪಕ್ಷ 25,000 ರೂಪಾಯಿನಾದರೂ ಅವರ ಹೆಸರಿನಲ್ಲಿ ಪ್ರತಿ ವರ್ಷ ಕೊಡಬೇಕಾಗತ್ತೆ ಅಂತ ನನ್ನ ಆಸೆ ಇದೆ. ನಾನು ಅದನ್ನ ಮಾಡುವಂತ ಕೆಲಸವನ್ನ ಖಂಡಿತ ಮಾಡ್ತೀನಿ ಅನ್ನೋ ನಂಬಿಕೆ, ಆತ್ಮವಿಶ್ವಾಸ ಕೂಡ ನನ್ನಲ್ಲಿದೆ. ಸೊ ಅದಕ್ಕೆ ಸರು ಕೂಡ ಒಪ್ಕೊಳ್ತಾರೆ ಅಂತ ಅನ್ಕೊಳ್ತೀನಿ, ಅನಂತರಾಮ ಸರ್ ಕೂಡ. ಸೊ ಇಷ್ಟೊತ್ತು ಇಷ್ಟೊತ್ತು ನನ್ನ ಮಾತುಗಳನ್ನ ಆಲಿಸಿದಂತ ನಿಮ್ಮೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಮೊದಲನೇದಾಗಿ ಲಾಲ್ ಬಾಗ್ ಕಲ್ಲಿನೊಂದಿಗೆ ಸಲ್ಲಾಪ ಪುಸ್ತಕದ ಪರಿಚಯವನ್ನು ಮಾಡಲಿಕ್ಕೆ, ಹೊಸದುರ್ಗ ತಾಲೂಕಿನ ಮಧುರೆ ಗ್ರಾಮದಲ್ಲಿ ಹುಟ್ಟಿ ಕುವೆಂಪು ವಿಶ್ವವಿದ್ಯಾಲಯದಿಂದ BSc ಪದವಿ ಹಾಗೆ ರಸಾಯನ ವಿಜ್ಞಾನದಲ್ಲಿ MSc ಪದವಿಯನ್ನು ಪಡೆದು ಮೊದಲ ರ್ಯಾಂಕ್ನೊಂದಿಗೆ ಪೂರ್ಣಗೊಳಿಸಿ ರಸಾಯನ ವಿಜ್ಞಾನದಲ್ಲಿ ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದಾರೆ. ಹಾಗೆ ಈಗ ಕರ್ನಾಟಕ ಸರ್ಕಾರದ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಲ್ಲಿ ರಸಾಯನ ತಜ್ಞೆಯಾಗಿ ವೃತ್ತಿ ಜೀವನ ಆರಂಭಿಸಿದ್ದಾರೆ. ಪ್ರಸ್ತುತ ಬೆಂಗಳೂರಿನಲ್ಲೇ ಅವರು ರಸಾಯನ ತಜ್ಞೆಯಾಗಿ ಕಾರ್ಯನಿರ್ವಹಿಸ್ತಾ ಒಂದು ವೃತ್ತಿಯ ಜೊತೆಗೆ ಪ್ರವೃತ್ತಿಯಾಗಿ ವಿಜ್ಞಾನ ಸಂಬಂಧಿತ ಲೇಖನಗಳನ್ನು ಬರೀತಿದ್ದಾರೆ. ಹಾಗೆ ಕರ್ನಾಟಕ ಸ್ಟೇಟ್ ಕೌನ್ಸಿಲ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಇಂದ ಹೈಸ್ಕೂಲು ಹಂತದ ಮಕ್ಕಳಿಗಾಗಿ ಒಂದು ಪತ್ರಿಕೆ ಪ್ರಕಟಿಸಿರ್ತಾರೆ. ಎಕ್ಸ್ಪ್ಲೋರಿಂಗ್ ದ ನೇಚರ್ ಅನ್ನೋ ಇಂಗ್ಲಿಷ್ ಪುಸ್ತಕವನ್ನ ನಿಸರ್ಗಾನ್ವೇಷಣೆ ಅಂತ ಕನ್ನಡದಲ್ಲಿ ಇವರು ಅನುವಾದಿಸಿರ್ತಾರೆ. ಇದೀಗ ವೇದಿಕೆ ಮೇಲೆ ಕರೀತಾ ಇದ್ದೇನೆ ಡಾಕ್ಟರ್ MB ದೀಪಾ ಮೇಡಮ್ ಅವರನ್ನು. ಸರ್ವರಿಗೂ ಶುಭ ಸಂಜೆ. ಈ ಸುಂದರ ಸಭಾಂಗಣದ ವೇದಿಕೆಯ ಮೇಲೆ ಆಸೀನರಿರುವಂತಹ ಎಲ್ಲ ಗಣ್ಯರೇ ಹಾಗೂ ವೇದಿಕೆಯ ಕೆಳಭಾಗದಲ್ಲಿ ಆಸೀನರಿರುವಂತಹ ಎಲ್ಲ ಸಹೃದಯರಿಗೆ ಆತ್ಮೀಯವಾದಂತಹ ನಮಸ್ಕಾರ. ಈ ದಿನದ ಸಂಜೆಯ ಕಾರ್ಯಕ್ರಮ ನನಗೆ 3 ಕಾರಣಗಳಿಗಾಗಿ ವಿಶೇಷ ಅನ್ನಿಸ್ತಾ ಇದೆ. ಮೊದಲನೆಯದಾಗಿ, ಕನ್ನಡ ನಾಡಿನ ನಮ್ಮೆಲ್ಲರ ಮನಗಳಿಗೆ ಕನ್ನಡ ಪುಸ್ತಕಗಳನ್ನ ತಲುಪಿಸ್ತಾ ಕನ್ನಡ ಪುಸ್ತಕದ ಅಂಗಡಿಯನ್ನ ಇಟ್ಕೊಂಡು ಕನ್ನಡ ಪುಸ್ತಕ ಪ್ರಕಾಶನವನ್ನ ನಡೆಸ್ತಾ ಇರುವಂತಹ ಹರಿವು ಪುಸ್ತಕ ಇವತ್ತು ವಾರ್ಷಿಕೋತ್ಸವವನ್ನ ಆಚರಿಸ್ತಾ ಇದೆ. ಹರಿವು ಪುಸ್ತಕ ತಂಡದ ಮುಖ್ಯಸ್ಥರಿಗೆ ಹಾಗೂ ತಂಡದ ಪ್ರತಿಯೊಬ್ಬರಿಗೂ ಕೂಡ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನ ಸಲ್ಲಿಸೋಣ ಚಪ್ಪಾಳೆ ಮೂಲಕ. ಎರಡನೇದು, ದೂರದ ವಿದೇಶದಲ್ಲಿದ್ದರೂ ಕೂಡ ಕನ್ನಡ ನಾಡಿನ ನಮ್ಮ ಭಾಷೆ, ನೆಲ, ಜಲ ಹಾಗೂ ನಮ್ಮ ಭಾಷೆಯ ಬಗ್ಗೆ ಅಭಿಮಾನದಿಂದ ಕನ್ನಡ ವಿಜ್ಞಾನ ಸಾಹಿತ್ಯ ಲೇಖಕರ ಪುಸ್ತಕಗಳನ್ನ ಸಂಪಾದನೆಯನ್ನ ಮಾಡಿರುವಂತಹ ಡಾಕ್ಟರ್ ಸುಕನ್ಯಾ ಸೂನದಲ್ಲಿ ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನ ಸಲ್ಲಿಸೋಣ. ಮೂರನೆಯದು, ಡಾಕ್ಟರ್ TR ಅನಂತರಾಮು ಅತ್ಯಂತ ಸಹೃದಯರು, ವಿಜ್ಞಾನ ಸಾಹಿತ್ಯ ಲೇಖಕರು, ಜನಪ್ರಿಯ ಲೇಖಕರು. ಅವರು ಆಯ್ಕೆ ಮಾಡಿಕೊಂಡಂತಹ ಸರ್ಕಾರಿ ಇಲಾಖೆ ಇರಬಹುದು ಹಾಗೂ ಅವರ ಆಸಕ್ತಿ ಅಭಿರುಚಿಗೆ ಆಯ್ಕೆ ಮಾಡಿಕೊಂಡಂತಹ ಕನ್ನಡ ವಿಜ್ಞಾನ ಸಾಹಿತ್ಯ ಕ್ಷೇತ್ರ ಇರಬಹುದು ಹಾಗೂ ಅವರ ಸಾಂಸಾರಿಕ ಜೀವನ ಇರಬಹುದು. ಈ 3 ವಿಷಯಗಳಲ್ಲಿಯೂ ಕೂಡ ತಮ್ಮದೇ ಆದಂತಹ ಛಾಪನ್ನ ಮೂಡಿಸಿರುವಂತಹವರು. ಅಂತಹ ಮೇರು ವ್ಯಕ್ತಿತ್ವದ ವ್ಯಕ್ತಿಯು ಇಂದು 75 ವಸಂತಗಳನ್ನ ಪೂರೈಸಿದೆ. ಸೊ ಅಂತಹ ವ್ಯಕ್ತಿಯ ಅಭಿನಂದನಾ ಗ್ರಂಥ ಹಾಗೂ ಲಾಲ್ ಬಾಗ್ ಕಲ್ಲಿನೊಂದಿಗೆ ಸಲ್ಲಾಪ, ಈ 2 ಪುಸ್ತಕಗಳು ಇಂದು ಬಿಡುಗಡೆಯಾಗಿದೆ. ಸೊ ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಅತ್ಯಂತ ಪ್ರೀತಿಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸೋಣ. ಈಗ ಅಭಿನಂದನೆಗಳಾಯಿತು. ನಾನು ಈ ವೇದಿಕೆಯ ಮೇಲೆ ನಿಂತಿರುವಂತಹ ಪ್ರಮುಖ ವಿಷಯ,
ಈ ಲಾಲ್ ಬಾಗ್ ಕಲ್ಲಿನೊಂದಿಗೆ ಸಲ್ಲಾಪ ಅನ್ನುವಂತಹ ಪುಸ್ತಕವನ್ನ ಪರಿಚಯ ಮಾಡಬೇಕು ಅಂತ ಹೇಳಿ. ಸೊ ಏನು ನಮ್ಮ ಸುಕನ್ಯಾ ಮೇಡಮ್ ಹೇಳಿದ್ರು, ಅನಂತರಾಮ ಸರ್ 1,500ಕ್ಕೂ ಹೆಚ್ಚು ಲೇಖನಗಳನ್ನ ಕನ್ನಡ ನಾಡಿನಾದ್ಯಂತ ಪ್ರಸರಣಗೊಳ್ಳುತ್ತಿರುವಂತಹ ದಿನಪತ್ರಿಕೆಗಳಿರಬಹುದು, ವಾರಪತ್ರಿಕೆಗಳಿರಬಹುದು, ಮಾಸಪತ್ರಿಕೆಗಳಿರಬಹುದು, ಹಾಗೂ ವಿಜ್ಞಾನ ಪುಸ್ತಕಗಳಿಗಿರಬಹುದು 1,500ಕ್ಕೂ ಹೆಚ್ಚು ಲೇಖನಗಳನ್ನು ಬರೆದಿದ್ದಾರೆ. ಈಗ ನಾವು ಒಬ್ಬ ಮನುಷ್ಯ ನಮ್ಮ ಆಸಕ್ತಿ ಅಭಿರುಚಿಗೆ ತಕ್ಕಂತೆ ದಿನಕ್ಕೆ 4ರಿಂದ 5 ಪತ್ರಿಕೆಗಳನ್ನು ಓದಬಹುದು, 2ರಿಂದ 3 ಮಾಸಪತ್ರಿಕೆಗಳನ್ನು ಓದಬಹುದು. ಆದರೆ ಎಲ್ಲ ಪತ್ರಿಕೆಗಳನ್ನು ಓದಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಸೊ ಇವರು ಬರೆದಿರುವಂತಹ ಲೇಖನಗಳಲ್ಲಿ ಅತ್ಯಂತ ಮಹತ್ವಪೂರ್ಣ ಮತ್ತು ಮಾಹಿತಿಪೂರ್ಣ ಅನ್ನುವಂತಹ 43 ಲೇಖನಗಳನ್ನ ಆಯ್ದು 432 ಪುಟಗಳ ಒಂದು ಗ್ರಂಥವನ್ನ ಸಂಪಾದನೆ ಮಾಡಿದ್ದಾರೆ ಸುಕನ್ಯಾ ಮೇಡಮ್. ಆ ಪುಸ್ತಕದ ಹೆಸರೇ ಲಾಲ್ ಬಾಗ್ ಕಲ್ಲಿನೊಂದಿಗೆ ಸಲ್ಲಾಪ ಅಂತ ಹೇಳಿ. ಇದು ಪುಸ್ತಕದ ಹೂರಣ ಆಯಿತು. ಏನಿದೆ, 43 ಅತ್ಯಂತ ಮಹತ್ವಪೂರ್ಣ ಲೇಖನಗಳಿವೆ. ಆ ಲೇಖನಗಳ ಹೆಸರು, ಆ ಟೈಟಲ್ಗಳನ್ನು ಓದ್ತಾ ಇದ್ರೆ ನಿಜಕ್ಕೂ ಎಷ್ಟು ಆಸಕ್ತಿದಾಯಕವಿದೆ ಅಂದ್ರೆ, ಎಷ್ಟೊಂದು ಕ್ಯಾಚಿ ಆಗಿದೆ ಅಂತ ಹೇಳಿ ಟೈಟಲ್ಸ್. ಸೊ ಇದು ಪುಸ್ತಕದ ಹೂರಣ ಆಯಿತು. ಈಗ ಪುಸ್ತಕ ಹೂರಣ ಗೊತ್ತಾದ್ಮೇಲೆ ಈ ಪುಸ್ತಕವನ್ನು ಯಾರೆಲ್ಲ ಓದಬೇಕು ಅಂತ ಹೇಳಿ, ನಾನೀಗ ಒಂದು ವೇದಿಕೆಯ ಮೇಲೆ ನಿಂತು ಮಾತಾಡ್ತಾ ಇದ್ದೀನಿ ಅಂದ್ರೆ ಇಲ್ಲಿ ಆಡಿಯನ್ಸ್ ಯಾರು ಅನ್ನೋದು ನನಗೆ ಪ್ರಜ್ಞೆ ಇರಬೇಕು ಅಂತ ಹೇಳಿ. ಸೊ ಮಕ್ಕಳಿದ್ದಾರ, ಮಕ್ಕಳಿಗೆ ತಕ್ಕನಾಗಿ ಮಾತಾಡಬೇಕು, ದೊಡ್ಡವರಿದ್ದಾರ, ದೊಡ್ಡವರಿಗೆ ತಕ್ಕನಾಗಿ ಮಾತಾಡಬೇಕು. ಹಾಗೆ ಒಂದು ಪುಸ್ತಕವನ್ನ ಬರಿತಾ ಇದ್ವಿ ಅಥವಾ ಒಂದು ಸಂಪಾದನೆ ಮಾಡ್ತಾ ಇದ್ದೀವಿ ಅಂದ್ರೆ ಆ ಪುಸ್ತಕ ಯಾರಿಗೆಲ್ಲ ಇದೆ, ಯಾರೆಲ್ಲ ಆ ಪುಸ್ತಕವನ್ನ ಓದಬಹುದು ಅಂತ ಹೇಳಿ. ಸೊ ಈ ಪುಸ್ತಕವನ್ನ ಓದಬೇಕಾದ್ರೆ ಯಾವುದೇ ಒಂದು ಅಂಚು ಅಥವಾ ಗೆರೆ ಇಲ್ಲ ಅಂತ ಹೇಳಿ. ಯಾಕೆಂದ್ರೆ ಈ ಪುಸ್ತಕ ನನಗೆ ಕಳೆದ ವಾರ ಬಂದು ತಲುಪಿತು. ನನಗೆ ಒಬ್ಬ 4ನೇ ತರಗತಿಯಲ್ಲಿ ಓದ್ತಾ ಇರುವಂತಹ ಒಬ್ಬ ಮಗಳಿದ್ದಾಳೆ. ಅವಳು ಪ್ರತಿದಿನ ಶಾಲೆಯಿಂದ ಬಂದ್ಮೇಲೆ, ನಾನು ಕಚೇರಿಯಿಂದ ಬಂದ್ಮೇಲೆ, ಏನ್ ಕಂದ ಇವತ್ತು ಯಾವ್ಯಾವ ಸಬ್ಜೆಕ್ಟ್ ಇತ್ತು, ಯಾವ್ಯಾವ ವಿಷಯದಲ್ಲಿ ಏನೇನ್ ಮಾಡಿದ್ರು ಅಂತ ಕೇಳೋದು ಅದು ಸಹಜ, ಪ್ರತಿದಿನವೂ ನಡೆಯುತ್ತೆ. ಒಂದಿನ ಹೇಳೋದು, ಅಮ್ಮ ಅಡಾಪ್ಟೇಷನ್ ಇನ್ ಪ್ಲಾಂಟ್ಸ್ ಅಂತ ಮಾಡೋದು ಇವತ್ತು. ಏನ್ ಕಂದ ಅಡಾಪ್ಟೇಷನ್ ಇನ್ ಪ್ಲಾಂಟ್ಸ್ ಅಂದ್ರೆ ಹೇಳಿದೆ. ಅವಳು, ಅಮ್ಮ ಫೀಚರ್ಸ್ ದಟ್ ಹೆಲ್ಪ್ಸ್ ಅ ಪ್ಲಾಂಟ್ ಟು ಸರ್ವೈವ್ ಇನ್ ಇಟ್ಸ್ ನ್ಯಾಚುರಲ್ ಸರೌಂಡಿಂಗ್ಸ್ ಅಂದ್ರು. ಡೆಫಿನೇಷನ್ ಹೇಳೋದು, ಈ ಪಾಠ ಪೂರ್ತಿ ಓದುವಂತೆ ಓದಿದ್ರು ಅಷ್ಟೇ. ಸ್ಕೂಲಲ್ಲಿ ಒಂದು ಅಡಾಪ್ಟೇಷನ್ ಇನ್ ಪ್ಲಾಂಟ್ಸ್, ಅವ್ರಿಗೊಂದು ಡೆಫಿನೇಷನ್ ಓದ್ತಾರೆ, ಮನೆಗೆ ಬಂದ ಪುಸ್ತಕ ಓದ್ತಾರೆ, ಮತ್ತೆ ಅದು ಬೈ ಹಾಕಿ ಮಾಡಿ ಎಕ್ಸಾಮ್ ಬರೀತಾರೆ. ಆದರೆ ಆ ಹಿಂದಿನ ದಿನವಷ್ಟೇ ನಾನು ಇವರ ಸಂಗ್ರಹ ಪುಸ್ತಕವನ್ನ ಲಾಲ್ ಬಾಗ್ ಕಲ್ಲಿನೊಂದಿಗೆ ಸಲ್ಲಾಪ ಪುಸ್ತಕವನ್ನು ತೆಗೆದು ನೋಡಿದಾಗ ನನಗೆ ಮೊದಲ ಲೇಖನ ಕಂಡಿದ್ದು ಜಾಲಿಯ ಮರವು ನೆರಳಲ್ಲ ಅಂತ ಹೇಳಿ. ಸೊ ಜಾಲಿಯ ಮರದಲ್ಲಿ ಮುಳ್ಳುಗಳಿದೆ, ಅದರ ಹಸಿರು ಎಲೆಯ ಕೆಳಗಡೆ ಹಸಿರು ತೊಟ್ಟಿದೆ ಅಲ್ಲ, ಅದು ಮುಳ್ಳುಗಳಾಗಿ ಮಾರ್ಪಾಡಾಗಿದೆ. ಯಾಕೆ ಮುಳ್ಳುಗಳಾಗಿ ಮಾರ್ಪಾಡಾಯ್ತು? ಅವ್ರು ಹೇಳಿದ್ರು, ಇಂಥ ಪ್ಲಾಂಟ್ಸ್ ದಟ್ ಗ್ರೋ ಇನ್ ಲೆಸ್ ರೈನ್ಫಾಲ್ ಏರಿಯಾ, ಮೋರ್ ರೈನ್ಫಾಲ್ ಏರಿಯಾ, ಅಕ್ವಾಟಿಕ್ ಪ್ಲಾಂಟ್ಸ್ ಅಂತಿದೆ, ಟೆರೆಸ್ಟ್ರಿಯಲ್ ಪ್ಲಾಂಟ್ಸ್ ಅಂತಿದೆ. ನಾನು ಆ ಲೇಖನದ ಸಂಪೂರ್ಣ ತಿರುಳನ್ನ 4ನೇ ತರಗತಿಯ ಮಗಳಿಗೆ ಎಕ್ಸ್ಪ್ಲೈನ್ ಮಾಡಿದಾಗ ಅವಳ ಕುತೂಹಲ ಭರಿತ ಕಣ್ಣುಗಳು ಒಂಥರ ತಣ್ಣಗಾಯ್ತು ಅಂತ ಅನ್ನಿಸ್ತು. ಹಾಗಾಗಿ ಒಬ್ಬ ಸಾಮಾನ್ಯ ತಾಯಿ ತಂದೆಯೂ ಕೂಡ ಈ ಪುಸ್ತಕದಲ್ಲಿರುವಂತಹ ಎಲ್ಲ ಲೇಖನಗಳನ್ನ ಓದಿದಾಗ ನಮ್ಮ ಮಕ್ಕಳಲ್ಲಿ ಒಂದು ವಿಜ್ಞಾನದ ವಿಷಯದಲ್ಲಿ ಆಸಕ್ತಿಯನ್ನ ಕೆರಳಿಸಬಹುದು ಅಂತ ಹೇಳಿ ಮೊದಲನೆಯದು. ಎರಡನೇದು, ನಾನು ಒಂದು ವಿಜ್ಞಾನದ ವಿಷಯದಲ್ಲಿ ಮಾಸ್ಟರ್ಸ್ ಪದವಿಯನ್ನು ಪಡೆದಿದ್ದೀನಿ, ಅದೇ ವಿಷಯದಲ್ಲಿ ಸಂಶೋಧನೆಯನ್ನು ಮಾಡಿದ್ದೀನಿ ಮತ್ತು ಒಂದು ಸರ್ಕಾರದ ಇಲಾಖೆಯಲ್ಲಿ ವಿಜ್ಞಾನಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದೀನಿ. ಆದರೆ ನನ್ನ ಅರಿವು ಎಷ್ಟಿದೆ, ನನ್ನ ಜ್ಞಾನ ಎಷ್ಟಿದೆಯಪ್ಪ ಅಂದ್ರೆ ನನ್ನ ಕ್ಷೇತ್ರಕ್ಕೆ ಸೀಮಿತವಾಗಿಯಷ್ಟೇ ನನ್ನ ಜ್ಞಾನ ಇರುತ್ತೆ ಅಂತ ಹೇಳಿ. ಆದರೆ ಇಂತಹ ಪುಸ್ತಕಗಳನ್ನ, ಇಂತಹ ಲೇಖನಗಳ ಸಂಗ್ರಹಗಳನ್ನ ಓದೋದ್ರಿಂದ ನಾನು ಇನ್ನೊಬ್ಬ ವಿಜ್ಞಾನಿ ಜೊತೆ ಒಡನಾಟವನ್ನು ಇಟ್ಕೊಂಡಾಗ ಅಥವಾ ಇನ್ನೊಬ್ಬ ಅಧಿಕಾರಿಯೊಂದಿಗೆ ಮಾತಾಡ್ತಾ ಇರುವಾಗ ಅತ್ಯಂತ ಅಥೆಂಟಿಕ್ ಆಗಿ ನಾನು ಮಾತನಾಡಬಹುದು. ನನ್ನ ಅರಿವಿನ ಜ್ಞಾನವನ್ನ ನಾನು ವಿಸ್ತಾರಗೊಳಿಸ್ತಾ ಹೋಗ್ಬೋದು. ಹಾಗಾಗಿ ಒಬ್ಬ ಅಧಿಕಾರಿ ಇರಬಹುದು, ಒಬ್ಬ ವಿಜ್ಞಾನಿ ಇರಬಹುದು, ಎಲ್ಲೇ ಒಂದು ಸಂಸ್ಥೆಯಲ್ಲಿ ಕೆಲಸ ನಿರ್ವಹಿಸುತ್ತಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಇಂತಹ ಪುಸ್ತಕದಲ್ಲಿರುವಂತಹ ಲೇಖನಗಳನ್ನ ಓದಲೇಬೇಕು ಅಂತ ಹೇಳಿ. ಎರಡನೇದು. ಮೂರನೇದು, ಯಾವುದೇ ಯುವ ಜನಾಂಗ ಇರ್ಬೋದು, ನಾನು ವಿಜ್ಞಾನದ ಬರವಣಿಗೆಯನ್ನು ರೂಢಿಸಿಕೊಳ್ಳುವ ಅದರಲ್ಲಿ ಸಾಹಿತ್ಯದ ಒಂದು ಅಂಶ ಕೂಡ ಅದರಲ್ಲಿರುತ್ತೆ ಅಂತ ಹೇಳಿ. ಇದ್ಯಾವುದು ಕೂಡ ವಿಜ್ಞಾನ ಲೇಖನಗಳು ಅಂತ ಅನ್ನಿಸ್ಲೇ ಇಲ್ಲ. ಇದೆಲ್ಲವೂ ಕೂಡ ಸಾಹಿತ್ಯದ ಪ್ರಬಂಧಗಳೇನೋ ಅನ್ನುವ ರೀತಿಯಲ್ಲಿ ಇದೆ ಅಂತ ಹೇಳಿ.
ಈ ಜೂಲಿಯಾನಿ ಕಕೆ ಅನ್ನುವಂತಹ ಈ ಲೇಖನವನ್ನು ಅವರು ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಎನ್ನುವಂತಹ ಒಂದು ಸರಣಿ ಲೇಖನಗಳನ್ನ ಬರೀತಾ ಇದ್ರು. ಆ ಸರಣಿ ಲೇಖನಗಳಲ್ಲಿ ಒಂದು ಲೇಖನ ಅಂತ ಹೇಳಿ, ಈ ಲೇಖನವನ್ನ ಓದಿದ್ರೆ ನಮ್ಮ ಮಕ್ಕಳಲ್ಲಿ ಯಾರಾದ್ರೂ ಕೂಡ ಒಬ್ರು ಇದರಿಂದ ಸ್ಫೂರ್ತಿ ಹೊಂದಬಹುದು ಅಂತ ಹೇಳಿ. ಈ ಜೂಲಿಯಾನಿ ಕಕೆ ಅನ್ನುವಂತಹ ಒಬ್ಬ ಮಗು, ಇದರ ತಂದೆ ತಾಯಿ ಇಬ್ರು ಹ್ಯಾನ್ಸ್ ಮತ್ತು ಮೇರಿಯಾ ಅನ್ನುವಂತಹ ಇಬ್ಬರು ಜೀವಿ ವಿಜ್ಞಾನಿಗಳು. ಇವರು ಪೆರುವಿನ ಒಂದು ವಸ್ತು ಸಂಗ್ರಹಾಲಯದಲ್ಲಿ ಜೀವಿ ವಿಜ್ಞಾನಿ ಸಂಶೋಧಕರಾಗಿ ಕೆಲಸ ಮಾಡ್ತಾ ಇರ್ತಾರೆ. ಸೊ ಅವರು ಆ ಕೆಲಸವನ್ನ ಮಾಡುವುದರ ಜೊತೆಗೆ ಅಮೆಜಾನ್ ಕಾಡಿನಲ್ಲಿ ಒಂದು ಸಂಶೋಧನಾ ಕೇಂದ್ರವನ್ನು ಕೂಡ ತೆರೆದಿರ್ತಾರೆ. ಇವರಿಬ್ಬರು ಜೀವಿ ವಿಜ್ಞಾನಿಗಳೇ ಆಗಿದ್ದರಿಂದ ಕಾಡೇ ಇವರ ಆಡಂಬರವಾಗಿರುತ್ತೆ ಅಂತ ಹೇಳಿ. ಸೊ ಇವರಿಬ್ಬರಿಗೂ ಒಬ್ಬಳು ಮುದ್ದಾದ ಮಗಳಿರ್ತಾಳೆ, ಅವಳೇ ಜೂಲಿಯಾನಿ ಕಕೆ ಅಂತ ಹೇಳಿ. ನಾವು ಮಕ್ಕಳಿಗೆ ನಮ್ಮ ಅಬ್ಸೆನ್ಸ್ ನಲ್ಲಿ ಕೂಡ ಅವರು ಜೀವನವನ್ನ ನಡೆಸಲಿಕ್ಕೆ ಏನೆಲ್ಲ ಸ್ಕಿಲ್ಸ್ ಗಳನ್ನ ಕಲ್ತ್ಕೊಳ್ಬೇಕು ಅನ್ನುವಂತಹ ಒಂದು ನಮ್ಮ ಮಾದರಿ ಲೇಖನ ಅಂತಾನೆ ಇದನ್ನ ನಾವು ತಿಳ್ಕೋಬಹುದು. ಲಾಲ್ಬಾಗ್ ಕಲ್ಲಿನೊಂದಿಗೆ ಸಲ್ಲಾಪ ಪುಸ್ತಕದ ಪರಿಚಯವನ್ನು ಕೇಳಿದಿರಿ. ಇದೀಗ ಡಾಕ್ಟರ್ TR ಅನಂತರಾಮ್ ಅವರ ಅಭಿನಂದನಾ ಗ್ರಂಥ ಅನಂತಮುಖಿ ಪುಸ್ತಕದ ಪರಿಚಯವನ್ನ ಮಾಡಬೇಕಾಗಿದೆ. ಇದಕ್ಕಾಗಿ ಡಾಕ್ಟರ್ TA ಬಾಲಕೃಷ್ಣ ಅಡಿಗ ಸರ್ ಅವರನ್ನ ವೇದಿಕೆ ಮೇಲೆ ಕರೆದಿದ್ದೇನೆ. ಸಭಾಂಗಣವನ್ನು ಅಲಂಕರಿಸಿರುವಂತಹ ಎಲ್ಲ ವಿಜ್ಞಾನ ಲೇಖಕರಿಗೆ ಹಾಗೂ ಅನಂತರಾಮ್ ಅವರ ಅಭಿಮಾನಿಗಳಿಗೆ ವಂದಿಸುತ್ತಾ, ಈಗಷ್ಟೇ ಬಿಡುಗಡೆಯಾದ ಅಭಿನಂದನಾ ಗ್ರಂಥ ಅನಂತಮುಖಿ ಅದರ ಬಗ್ಗೆ ಕೆಲವು ಮಾತುಗಳನ್ನು ಆಡೋದಕ್ಕೆ ನಿಮ್ಮ ಮುಂದೆ ನಿಂತಿದ್ದೇನೆ. ಈ ಒಂದು ಅವಕಾಶವನ್ನು ನೀಡಿದ್ದಕ್ಕೆ ಡಾಕ್ಟರ್ ಸುಕನ್ಯಾ ಮತ್ತು TR ಅನಂತರಾಮ್ ಅವರಿಗೆ ಮೊದಲಿಗೆ ನನ್ನ ನಮನಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ. TR ಅನಂತರಾಮ್ ಅವರು ನಿಮಗೆಲ್ಲ ಗೊತ್ತಿರೋ ಹಾಗೆ ಪ್ರಸ್ತುತ ಕನ್ನಡ ವಿಜ್ಞಾನ ಸಾಹಿತ್ಯ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿರುವಂಥ ಹಿರಿಯರು. ಭೂವಿಜ್ಞಾನಿಯಾಗಿದ್ದರೂ ಕೂಡ ವಿಜ್ಞಾನದ ಎಲ್ಲ ಕ್ಷೇತ್ರಗಳಲ್ಲಿ ತಮ್ಮ ಸಾಹಿತ್ಯ ಕೃಷಿಯನ್ನು ನಡೆಸಿ ಅಸಂಖ್ಯಾತ ಅಭಿಮಾನಿಗಳನ್ನು ಗಳಿಸಿದವರು. ಇವತ್ತು ಬಿಡುಗಡೆಯಾಗಿರುವ ಇನ್ನೊಂದು ಪುಸ್ತಕ ಲಾಲ್ಬಾಗ್ ಕಲ್ಲಿನೊಡನೆ ಸರಸ ಸಲ್ಲಾಪ. ಅವರಿಂದಲೇ ನಾನು ಕೇಳಿ ತಿಳಿದಂಥ ವಿಷಯ, ಲಾಲ್ಬಾಗ್ನಲ್ಲಿ ಇರುವಂಥ ಕೆಂಪೇಗೌಡ ಗೋಪುರ ನಿಂತಿರುವ ಆ ಶಿಲೆ ಏನಿದೆ, ಅದಕ್ಕೆ ಸುಮಾರು 275 ಕೋಟಿ ವರ್ಷಗಳ ಇತಿಹಾಸ ಇದೆ ಅನ್ನುವುದನ್ನು ನಮಗೆಲ್ಲ ತಿಳಿಸಿದವರು ಅನಂತರಾಮ್. ಹಾಗೆ ಚಿತ್ರದುರ್ಗದಲ್ಲಿರುವಂಥ ಅಥವಾ ರಾಮನಗರದಲ್ಲಿರುವಂಥ ಶಿಲೆಗಳ ಬಗ್ಗೆ ಅಪೂರ್ವ ಮಾಹಿತಿಗಳನ್ನು ತಿಳಿಸಿ ಈ ನೆಲದ ಕೌತುಕವನ್ನು ನಮ್ಮ ಮುಂದೆ ತೆರೆದಿಟ್ಟವರು ಸನ್ಮಾನ್ಯ ಅನಂತರಾಮ್ ಅವರು. ಅಂಥ ಒಬ್ಬ ಹಿರಿಯ ಲೇಖಕರಿಗೆ 75 ತುಂಬಿದ ಸಂದರ್ಭದಲ್ಲಿ ಒಂದು ಅಭಿನಂದನಾ ಗ್ರಂಥವನ್ನು ಸಮರ್ಪಿಸಬೇಕು ಅನ್ನುವ ಆಲೋಚನೆ ಡಾಕ್ಟರ್ ಸುಕನ್ಯಾ ಅವರಿಗೆ ಹೊಳೆದಿದ್ದರಲ್ಲಿ ಆಶ್ಚರ್ಯವೇನಿಲ್ಲ. ಅದಕ್ಕಾಗಿ ದೂರದ ನೈರೋಬಿಯಿಂದಲೇ ಅವರೇ ಹೇಳಿದ ಹಾಗೆ ಅನಂತರಾಮ್ ಅವರ ಜೊತೆ ಕೆಲಸ ಮಾಡಿದಂಥ ವಿಜ್ಞಾನ ಲೇಖಕರನ್ನು, ಅವರ ಅಭಿಮಾನಿಗಳನ್ನು, ಅವರ ಕುಟುಂಬದವ್ರನ್ನ ಎಲ್ಲರನ್ನ ಸಂಪರ್ಕಿಸಿ ಅವರಿಂದ ಲೇಖನಗಳನ್ನು ಸ್ವೀಕರಿಸಿ ಈ ಅಭಿನಂದನಾ ಗ್ರಂಥವನ್ನು ಸಿದ್ಧಪಡಿಸಿದ್ದಾರೆ. 81 ಲೇಖನಗಳು ಈ ಅಭಿನಂದನಾ ಗ್ರಂಥದಲ್ಲಿವೆ. ಸುಕನ್ಯಾ ಮೇಡಮ್ ಹೇಳಿದಾಗೆ ಇದೊಂದು ವಿಶಿಷ್ಟವಾದಂಥ ಅಭಿನಂದನಾ ಗ್ರಂಥ. ಕೇವಲ ಆ ವ್ಯಕ್ತಿಗೆ ಅಭಿನಂದನೆ ಸಲ್ಲಿಸುವ 81 ಲೇಖನಗಳು ಮಾತ್ರ ಇದರಲ್ಲಿದೆ. ಬೇರೆ ಯಾವ ರೀತಿಯ ಲೇಖನಗಳು
ಈ ಒಂದು ಗ್ರಂಥದಲ್ಲಿರದೇ ಇರೋದು ಮೊದಲನೇ ವಿಶೇಷ ಅಂತ ಹೇಳ್ಬೋದು. ಈ ಕಾರ್ಯಕ್ರಮದಲ್ಲಿ ಎಲ್ಲ ಮಾತಾಡಿದ್ದಾರೆ, ಪ್ರೀತಿಯ ಮಳೆಗರೆದಿದ್ದಾರೆ. ಬಹುಶಃ ಇದಕ್ಕಿಂತಲೂ ಇನ್ನೇನು ಬೇಕಾಗಲಾರದು. ನಾನು ಮತ್ತೆ ನನ್ನ ಬದುಕಿನ ಎಲ್ಲ ಪುಟಗಳನ್ನು ಹೇಳೋದಾಗಲಿ ಅಥವಾ ಕೃತಿ ಬಗ್ಗೆ ಮಾತಾಡೋದಾಗಲಿ ಇದು ಸಮಯ ಅಲ್ಲ. ಆದ್ದರಿಂದ ನನ್ನ ಕೃತಜ್ಞತೆ ಮಾತ್ರ ಹೇಳ್ತೀನಿ. ಪ್ರೊಫೆಸರ್ ಅಶ್ವಥ್ ನಾರಾಯಣ ಅವರೇ, ಡಾಕ್ಟರ್ ಬಾಲಕೃಷ್ಣ ಅಡಿಗ ಅವರೇ, ಡಾಕ್ಟರ್ MB ದೀಪ ಅವರೇ, ಡಾಕ್ಟರ್ ಸುಕನ್ಯಾ ಸುನಗಹಳ್ಳಿ ಅವರೇ, ತುಂಬ ಸಂತೋಷ. ಇಂಥ ಒಂದು ಕಾರ್ಯಕ್ರಮ ಏರ್ಪಡಿಸಿ ನನಗೆ ಕನಸಲ್ಲೂ ಇದು ಇರಲಿಲ್ಲ. ವಾಸ್ತವವಾಗಿ ಇತ್ತೀಚೆಗೆ ನಾಗೇಶ್ ಹೆಗ್ಡೆ ಅವರಿಗೆ ಒಂದು ಅಭಿನಂದನಾ ಗ್ರಂಥ ಅರ್ಪಿಸಿದ್ರು. ಗುರುರಾಜ್ ದಾವಣಗೆರೆ ಅವರು ಬಹುಶಃ ಇಲ್ಲೇ ಇದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ಅವರು. ಅದಾದಮೇಲೆ ಸಂತೋಷಪಟ್ಟೆ. ಒಂದು ಕಾರಣಕ್ಕೆ ವಿಜ್ಞಾನ ಕ್ಷೇತ್ರದಲ್ಲಿ ಕೆಲಸ ಮಾಡೋದು ಕೂಡ ಈ ಥರ ಅಭಿನಂದನಾ ಗ್ರಂಥಗಳನ್ನ ಅರ್ಪಿಸೋದು ತುಂಬ ಅಪರೂಪ. ಸಾಮಾನ್ಯವಾಗಿ ಕಾಲೇಜ್ ಪ್ರೊಫೆಸರ್ ಆಗಿದ್ದರೆ ಅಥವಾ ದೊಡ್ಡ ದೊಡ್ಡ ಪತ್ರಕರ್ತರಾಗಿದ್ದರೆ ಅವ್ರದ್ದೇ ಆದ ಒಂದು ಬಳಗ ಇರುತ್ತೆ. ನಾನೊಬ್ಬ ವಿಜ್ಞಾನ ಲೇಖಕ, ಮೂಲತಃ ಕಾಡಿನಲ್ಲಿ 16 ವರ್ಷ ಸತತವಾಗಿ ಕಾಡಿನಲ್ಲಿ ಟೆಂಟಲ್ಲಿ ಕಳೆದವನು. ನಮ್ಮ ಸ್ನೇಹಿತರು ಬಂದು ಅಲ್ಲೇ ಮಂಜುನಾಥ್ ಅಂತ ನಮ್ಮ ಸಹೋದ್ಯೋಗಿ, ಪ್ರಿ ಯೂನಿವರ್ಸಿಟಿಯಿಂದ ಹಿಡಿದು MSc ಓದೋದು ಒಟ್ಟಿಗೆ ಒಂದೇ ಸಂಸ್ಥೆ ಕೆಲಸಕ್ಕೆ ಸೇರ್ಕೊಂಡು ಮಂಜುನಾಥ್ ಅವರು ಇಲ್ಲಿ ಬಂದಿದ್ದಾರೆ. ಅವರು ಸೊಗಸಾಗಿ ಬರೆದಿದ್ದಾರೆ ನನ್ನ ಜೀವನದ ಬಗ್ಗೆ. PUC ಇಲ್ಲಿವರೆಗೂ ನಾನು ಸತತವಾಗಿ ಬಂದಿದ್ದಾರೆ. ಕಾಲು ಆಪ್ರೇಷನ್ ಆಗಿದ್ರು ಕೂಡ ಈ ಕಾರ್ಯಕ್ರಮಕ್ಕೆ ಅಂತ ಬಂದಿದ್ದಾರೆ. ನಮ್ಮ ಸಹೋದ್ಯೋಗಿಗಳು ತುಂಬ ಜನ ಬಂದಿದ್ದಾರೆ. ಡಾಕ್ಟರ್ ರಮೇಶ್ ಬಂದಿದ್ದಾರೆ, ಅಡಿಷನಲ್ ಡೈರೆಕ್ಟರ್ ಜನರಲ್ ಆಗಿದ್ದರು. ವೆಂಕಟಸ್ವಾಮಿ ಅವರಿದ್ದಾರೆ, ಮತ್ತು ಚಂದ್ರಶೇಖರ್ ಅವರಿದ್ದಾರೆ. ಯಾತಕ್ಕೆ ಇವ್ರು ಹೇಳ್ತಾರೆ ಅಂತಂದರೆ, ಇಡೀ ನನ್ನ ಜೀವನದ ಮುಕ್ಕಾಲು ಭಾಗನ ಆಫೀಸ್ನಲ್ಲಿ ಕಳೆದಿರ್ತೀನಿ. ಹತ್ತಿರದಿಂದ ನನ್ನನ್ನು ನೋಡಿರ್ತಾರೆ, ಹತ್ತಿರದ ಒಟ್ಟಿಗೆ ಕೆಲಸ ಮಾಡಿರ್ತೀವಿ. ಟೆಂಟ್ಗಳಲ್ಲೆಲ್ಲ ಇದ್ದು ನನ್ನ ಜೀವನ ಕಳೆದವನು. ಹೀಗಾಗಿ ಸಾಹಿತ್ಯದ ಅಭಿರುಚಿನ ಅಲ್ಲೂ ಬೆಳೆಸ್ಕೊಂಡವನು. ಇದಕ್ಕೆ 2 ಕಾರಣ ಇದೆ. ಒಂದು, ನನ್ನ ಪತ್ನಿ, ಖಂಡಿತ ಮತ್ತೆ ಹೇಳ್ತಾ ಇದ್ದೀನಿ, ಆಕೆ ಅನ್ಪೂರ್ಣ ಕೊಟ್ಟಂಥ ಉತ್ತೇಜನ. ನಾನು ಕಾಡಲ್ಲಿದ್ದರೂ ಕೂಡ ಎಲ್ಲೋ ಪೇಪರ್ ಕಟ್ಟಿಂಗ್ಸ್ ಬಂದರೆ ಅಲ್ಲಿ ಕಳಿಸೋರು. ನಾನು ಮತ್ತೆ ಬರಿತಾ ಇದ್ದೆ ಟೈಪ್ ರೈಟ್ರಿಂದ. ಈಗಾಗಲೇ ಹೇಳಿದ್ದಾರೆ, ನಾನು ಮತ್ತೆ ಅದನ್ನ ಹೇಳೋಕ್ಕೆ ಇಷ್ಟಪಡಲ್ಲ. ಕುಟುಂಬದಲ್ಲಿ ದೊರೆತಂಥ ಒಂದು ನನ್ನ ಮಗ, ಸೊಸೆ, ಮಗಳು, ಅಳಿಯ, ಇಷ್ಟು ಜನ ಕೂಡ ನನಗೆ ಪೂರಕವಾಗಿ ಕುಟುಂಬದಲ್ಲಿ ಇದು ಮಾಡಿದವ್ರೆ. ಹೀಗಾಗಿ ಒಬ್ಬ ವ್ಯಕ್ತಿ ಲೇಖಕನಾಗಿ ಬೆಳೆಯೋದಕ್ಕೆ ಕುಟುಂಬದ ವಾತಾವರಣ ಭಾಳ ಮುಖ್ಯ ಆಗಿರುತ್ತೆ. ಅವ್ರೇನೋ ಬರೀತಾರೆ ನಮ್ಮದೇನೋ ಅಂತ ಆ ಥರ ಅಲ್ಲ. ಸಹಜವಾಗಿ ಎಲ್ಲರಿಗೂ ಇನ್ವಾಲ್ವ್ ಆದಾಗ ನಮಗೆ ಒಂಥರ ರೆಕ್ಕೆ ಬಂದಾಗ ಆಗುತ್ತೆ. ಅದು ಅಂಥ ವಾತಾವರಣ ನನಗೆ ಸಿಕ್ತು. ಫಾರ್ಚುನೇಟ್ಲಿ 70ರ ದಶಕದಲ್ಲಿ ನಮಗೆ ಒಳ್ಳೊಳ್ಳೆಯ ಅಧ್ಯಾಪಕರು ಸಿಕ್ಕಿದ್ರು. ಅಧ್ಯಾಪಕರು ಅಂದರೆ ಗುರುಗಳು, ತೀಡಿದವರು, ನಮಗೆ ಪಾಠ ಮಾಡಿದವರು ಅಂತಲ್ಲ. GT ನಾರಾಯಣರಾವ್, JR ಲಕ್ಷ್ಮಣರಾವ್, RD ಕೃಷ್ಣ ಭಟ್ಟ, ಈ ಥರದ್ದನ್ನು ನಮ್ಮನ್ನು ತೀಡಿದ್ರು. ಹೀಗಾಗಿ ಕನ್ನಡ ಭಾಷೆ ವಿಜ್ಞಾನ ಬಳಸ್ಬೇಕಾದ್ರೆ ಕನ್ನಡ ಭಾಷೆನ ಬಳಸ್ಬೇಕು ತಾನೆ. ಆ ಕನ್ನಡ ಶುದ್ಧವಾಗಿರ್ಲಪ್ಪ. ಅಶುದ್ಧ 2000 ವರ್ಷದ ಇತಿಹಾಸ ಇಟ್ಕೊಂಡ್ರೆ ಕನ್ನಡಕ್ಕೆ ಈ ಥರ ಅಪಚಾರ ಮಾಡಬಾರ್ದು ಅಂತ ಹೇಳಿ ನಮಗೆ ಶುದ್ಧವಾದ ಕನ್ನಡ ಕಲಿಸಿ ಕೈ ಹಿಡಿದು ಬರ್ಸಿದ್ರು. ಹೀಗಾಗಿ ಅವ್ರನ್ನ ಜ್ಞಾಪಿಸ್ಕೊಳ್ತೀನಿ. ಅತ್ಯಂತ ಒಳ್ಳೆಯ ಹಿರಿಯರು, ಮಾರ್ಗದರ್ಶಕರು, ನಮ್ಮನ್ನು ಕೈ ಹಿಡಿದು ಮುನ್ನೆ ನಡೆಸ್ತಾ ಸಿಕ್ಕಿದ್ರು. ಹಾಗೆ ಪತ್ರಿಕೆಗಳಿದ್ದರೆ ನಾವು ಎಷ್ಟೇ ಇದು ಮಾಡಿದ್ರು ಕೂಡ ನೀವು ಮನಲಿಟ್ಕೋಬೇಕು ಅಷ್ಟೇ. ನೀವು ಬರೆದಿದ್ದನ್ನು ನಿಮ್ಮ ಅಲ್ಮೀರಲ್ಲಿ ಇಟ್ಕೋಬೇಕಾಗತ್ತೆ ಅಷ್ಟೇ. ಹೊತ್ತು ನಮಗೆ ಒಳ್ಳೊಳ್ಳೆ ಇವ್ರು ಸಿಕ್ಕಿದ್ರು. MB ಸಿಂಗ್ ಅಂತ ತುಂಬ ದೊಡ್ಡ ಮನುಷ್ಯ. ಸುಧಾದಲ್ಲಿ ಮೊದಲನೇ ಲೇಖ ನಾನೊಂದು 72ರಲ್ಲಿ ಪಬ್ಲಿಷ್ ಮಾಡಿದ್ಮೇಲೆ ಇದುವರೆಗೂ ಅದು ನನ್ನ ತಂಗಿ ಲಲಿತ ಜ್ಞಾಪಿಸ್ಕೊಳ್ತಾಳೆ, ವಸುಂಧರೆ ಬಂಜೆಯಾದಾಳೆ ಅಂಥೇಳಿ. ಆ ಲೇಖನ ಬರೆದಾದ್ಮೇಲೆ ಇವತ್ತಿನವರೆಗೂ ಇವತ್ತು ಬೆಳಿಗ್ಗೆ ಕೂಡ ನಾನು ಒಂದು ಲೇಖನ ಬರೆದ್ಬಿಟ್ಟೆ ಇಲ್ಲಿ ಬರ್ತಾಯಿದ್ದೀನಿ. ಅದು ಸತತವಾದ ಕ್ರಿಯೆ. ಬರವಣಿಗೆ ಅನ್ನೋದು ಒಬ್ಬ ರೈತರಿಗೆ ಹೇಗೆ ಕೃಷಿ ಮುಖ್ಯ ಆಗುತ್ತೋ, ನಮ್ಮಂಥವ್ರಿಗೆ ಬರವಣಿಗೆ ಅನ್ನೋದು ಕೂಡ ಹಾಗೆ ಮುಖ್ಯ ಆಗುತ್ತೆ. G. ಅಶ್ವಥ್ ನಾರಾಯಣ ಸರ್ ಅವರಿಗೆ ಅಧ್ಯಕ್ಷ ಭಾಷಣಕ್ಕಾಗಿ ವೇದಿಕೆ ಮೇಲೆ ಕರೆದಿದ್ದೀನಿ ಸರ್. ನನ್ನನ್ನು ಅಧ್ಯಕ್ಷತೆ ಸ್ಥಾನಕ್ಕೆ ಕರೆದಿದ್ದು ಯಾಕೆ ಅನ್ನೋದು ನನಗೀಗಲೂ ಸಮಸ್ಯೆಯೇ ಆಗಿದೆ. ನನಗೆ ನಾನೇ ಯೋಚನೆ ಮಾಡಿದಾಗ ಒಂದು ಕಾರಣ ಗೊತ್ತಾಯಿತು. ಈ ವಯಸ್ಸಾದ ಪ್ರಾಣಿ 2-3 ಗಂಟೆ ಕೂತಿರೋಕ್ಕೆ ಸಾಧ್ಯವಂತ ಪರೀಕ್ಷೆ ಮಾಡೋದಕ್ಕೆ ಅಧ್ಯಕ್ಷರು ಕರೆಸಿದ್ದಾರೆ ಅಂತ ತಿಳಿದಿದ್ದೀನಿ. ಇನ್ನೊಂದು ಕಾರಣ ಅಂತಂದರೆ, ಇವರಿಗೆ ವಿಜ್ಞಾನ ಏನು ಗೊತ್ತಿಲ್ಲದೆ ಇರೋದ್ರಿಂದ ಇವರೇನು ಮಾತಾಡಲ್ಲ, ಅದರಿಂದ ಕಾರ್ಯಕ್ರಮ ತಡವಾಗಿ ನಡೆಯೋದಿಲ್ಲ ಅಂತ ಹೇಳಿ ಇನ್ನೊಂದು ಕಾರಣ ಇರಬೇಕು. ಬಹುಶಃ ಅಷ್ಟು ಬಿಟ್ಟು ಇನ್ನೇನೂ ಇಲ್ಲ. ಇವತ್ತಿನ ವಿಷಯದಲ್ಲಿ ವೇದಿಕೆ ಮೇಲೆ ಇವರಿಬ್ಬರು ಮಾತಾಡಿದ್ದನ್ನು ಕೇಳಿದ್ರೆ
ಈ ಬಿಡುಗಡೆ ಆದ ಗ್ರಂಥಗಳ ಬಗ್ಗೆ ಅದರ ಬಗ್ಗೆ ಆಮೂಲಾಗ್ರವಾಗಿ ಏನೇನು ಹೇಳ್ಬೋದು, ಇನ್ಯಾರು ಏನು ಹೇಳಬೇಕಾದಿಲ್ಲ ಅನ್ನೋಷ್ಟರ ಮಟ್ಟಿಗೆ ಹೇಳಿರೋದ್ರಿಂದ ನಾನೇನಾದರೂ ಬಿಡುಗಡೆ ಆದ ಗ್ರಂಥಗಳ ಬಗ್ಗೆ ಮಾತಾಡೋಕ್ಕೆ ಹೋದರೆ ಹಾಡಿದ್ದೆ ಕಿಸಬಾಯಿ ದಾಸ ಅನ್ನೋದಕ್ಕೆ ಉದಾಹರಣೆ ಆಗ್ತೀನಿ ಅನ್ನೋ ಕಾರಣಕ್ಕಾಗಿ ಆ 2 ಗ್ರಂಥಗಳ ಬಗ್ಗೆ ಏನೂ ಹೇಳ್ತಾ ಇಲ್ಲ, ಹೇಳಬೇಕಾದಿದ್ರು ಕೂಡ. ಆದರೆ ಇನ್ನೊಂದು ಮಾತನ್ನು ಹೇಳಬೇಕು. ಇವತ್ತು ಬಿಡುಗಡೆ ಆದಂಥ ಗ್ರಂಥದ ಬಗ್ಗೆ ಬೇರೆ 2 ಮಾತುಗಳನ್ನ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಮೊದಲನೇದಾಗಿ ಲಾಲ್ಬಾಗಿನ ಕಲ್ಲಿನೊಂದಿಗೆ ಸಲ್ಲಾಪ ಅನ್ನೋದು ಬಹಳ ಮಹತ್ವದ ಗ್ರಂಥ ಅಂದ್ಕೊಂಡಿದ್ದೀನಿ. ಅದು ಅನಂತರಾಮ್ ಅವರ ಅದ್ಭುತ ವ್ಯಕ್ತಿತ್ವವನ್ನು ತೋರಿಸುವಂಥ ಒಂದು ನಿದರ್ಶನ ಅನ್ನೋದು ನನ್ನ ಅಭಿಪ್ರಾಯ. ಯಾಕೆ ಅಂತಂದರೆ ಲಾಲ್ಬಾಗನ್ನು ಸಾಮಾನ್ಯರು ಭೇಟಿ ಮಾಡೋದು ಮಾಡ್ತಾ ಇರೋದು ಎಲ್ರಿಗೂ ಗೊತ್ತಿರೋ ವಿಷಯ. ಅಸಾಮಾನ್ಯರೆಲ್ಲ ಮಾಡಿದ್ದಾರೆ. ವಿಜ್ಞಾನಿಗಳು, ಸಾಹಿತಿಗಳು, ಆದರ್ಶ ಶಿಕ್ಷಕರು, ಎಲ್ಲ ಬಗೆಯ ಜನಗಳು ಲಾಲ್ಬಾಗಿಗೆ ಭೇಟಿ ಕೊಟ್ಟಿದ್ದಾರೆ. ಕುವೆಂಪು ಅವರು ರಾಮಾಯಣ ದರ್ಶನ ಬೆಂಗಳೂರಲ್ಲಿ ಬರೀತಿದ್ದಾಗ, ವಿಶ್ವೇಶ್ವರಯ್ಯನಲ್ಲಿದ್ದಾಗ, ಸೆಂಟ್ರಲ್ ಕಾಲೇಜಲ್ಲಿ ಅಧ್ಯಾಪಕರಾಗಿದ್ದಾಗ ದಿನ ಲಾಲ್ಬಾಗಿಗೆ ಭೇಟಿ ಕೊಡ್ತಿದ್ರು.